ನಮ್ಮ ಫ್ಯಾಮಿಲಿಯಲ್ಲಿ ದ ಮೋಸ್ಟ್ ಎಕ್ಸೈಟೆಡ್ ಅಂದರೆ ನನ್ನ ತಂಗಿನೇ. ಕುರಿ, ಆರ್ ಯು ರೆಡಿ? ರಥ ಅಂತ ನಾನು ಇದನ್ನ ಕರೆಯೋದು. ಇಲ್ಲಿ ನಿಂತಿದೆ ನೋಡಿ, ಇದು ನಮ್ಮ ಕರಿಯ ನಂಬರ್ ನೋಡಿ, ನಮ್ಮ ಫ್ಲಾಟ್ ನಂಬರು ನಾಟ್ 9. ಸೊ ಇದು 2-3 ವೀಕ್ಸ್ ಆಯ್ತು ತಗೊಂಡು. ಡೈನಮಿಕ್ ಹಾಕೊಂಡ್ರೆ ಗಾಡಿ ಫುಲ್ ರೆಡಿ ಇರುತ್ತೆ, ಬಾಗುರು ಗುದ್ದಾಡೋಣ ಯಾರ ಜೊತೆನಾದ್ರು ಅಂತ. ಇದನ್ನ ಕೊಟ್ಟಾಗ Audi TT ಅಂತ, ಹೌದು 2 ಡೋರ್ ಸ್ಪೋರ್ಟ್ಸ್ ಕಾರ್. ರೋಡಲ್ಲಿ ಹೋಗ್ತಾ ಇದ್ರೆ ಇದ್ರದ್ದು ಗೊತ್ತಾಗದು ನಿಮ್ಗೆ ಏನಕ್ಕೆ ಈ ಗಾಡಿ ಹಿಂಗಿದೆ ಅಂತ. ಸುಮ್ಮನೆ ಆಸ್ತಿ ಪಾಸ್ತಿ ಮಾಡಿಕೊಂತಾರೆ, ಅದಕ್ಕೆ ಲೆಕ್ಕನೇ ಇಲ್ಲ. ಅವ್ರಿಗೆ ಲಾಜಿಕ್ ಏನ್ ಅರ್ಥ ಆಗಲ್ಲ ಅಂದ್ರೆ, ಇನ್ 2 ಜನರೇಷನ್ಗೆ ಅದನ್ನ ಉಳಿಸ್ಕೊಳ್ಳೋ ಅಂತ ಜನ ಯಾರು ಇರಲ್ಲ ಅವ್ರ ಮನೆಯಲ್ಲಿ. ಎಲ್ಲ ಗುಡ್ಸ್ ಗುಂದಾಂಟ್ರ ಮಾಡಿಕ್ಕಿರ್ತಾರೆ. ಜಮೀನ್ದಾರ ಮಗನೂ ಅಲ್ಲ ಏನೂ ಅಲ್ಲ, ನಾನೊಬ್ಬ ಮಿಡಿಲ್ ಕ್ಲಾಸ್ ಮಗ, ನಮ್ಮಪ್ಪ ಮೇಸ್ಟ್ರು. ಐ ಜಸ್ಟ್ ನೋ ಹೌ ಟು ಪ್ಲೇ ವಿತ್ ಮನಿ. ಸೊ ನಾನಿಲ್ಲಿ ಡೈಲಿ ರೈಡರ್ಸ್ ಅಂತ 2 ಗಾಡಿ ಇದೆ ನನ್ನ ಹತ್ರ. ಒಂದು ಬುಲೆಟ್ ಯೂಸ್ ಮಾಡ್ತೀನಿ, ಒಂದು ಜುಪಿಟರ್ ಯೂಸ್ ಮಾಡ್ತೀನಿ. ಅಂದ್ರೆ ಡೈಲಿ ಅಂದ್ರೆ ಇಲ್ಲಿ ನನ್ನ ಮಗನ್ ಕರ್ಕೊಂಬರಕ್ಕೆ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋದೆ, ಅದಕ್ಕೆಲ್ಲ ಆ ಗಾಡಿಗಳು. ಓಕೆ ನೋಡಿ ಇಲ್ಲಿ ಇದೆಯಲ್ಲ ಬುಲೆಟು ನಿಮ್ದು ಇದು. K53X369 ಸಕ್ಕತ್ತಾಗಿದೆ. ಯಾವಾಗ ತೊಗೊಂಡ್ರಿ ಇದು ಬುಲೆಟು? ಇದು ಆ್ಯಕ್ಚುಲಿ ನಮ್ಮ ಮಾವನವ್ರದ್ದು. ಯಾರು? ನಿಮ್ಮ ಮನೆಯವರ ಅಪ್ಪಂದು. ಓಕೆ. ಇದನ್ನ ಅವ್ರಿಗಿನ ಜಾಸ್ತಿ ನಾನೇ ಓಡಿಸಿರೋದು ಅವ್ರು ತೊಗೊಂಡಾಗಿಂದ. ಓಕೆ. ಯಾಕಂದ್ರೆ ಆ ಟೈಮಲ್ಲಿ ನಾವು ಇನ್ನೂ ಮದುವೆನೂ ಆಗಿರ್ಲಿಲ್ಲ. ಅದಕ್ಕೆ ಮುಂಚೆನೆ ನಾವೆಲ್ಲ ಫ್ರೆಂಡ್ಸ್ ಅಲ್ವಾ, ಫ್ಯಾಮಿಲಿ ಫ್ರೆಂಡ್ಸ್. ಕಾಲೇಜ್ಗೆಲ್ಲ ನಾನು ಇದರಲ್ಲೇ ಒಂದೊಂದ್ಸರಿ ಹೋಗ್ತಿದ್ದೆ. ಮಾವನ ಗಾಡಿ ತಕೊಂಡು. ಹೌದು, ಅವಾಗೇನೆ ಇನ್ನ ಮಾವ ಆಗಕ್ಕೆ ಮುಂಚೆನೆ. ಸೊ ಅವರು ಏಜ್ ಆಗಿದೆ ಸ್ವಲ್ಪ, ಅವ್ರಿಗೆ ಈ ಗಾಡಿ ಓಡ್ಸೋಕೆ ಅಷ್ಟು ಕಂಫರ್ಟ್ ಬರಲ್ಲ. ನೀನು ಒಂದ ಇಟ್ಕೋ, ಇಲ್ಲಿ ಯಾರಿಗಾನ ಕೊಟ್ಬಿಡು ಅಂತ ಹೇಳಿದ್ರು. ಕೊಡೋದೆಲ್ಲ ಬೇಡ, ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಡೈಲಿ ಇದನ್ನು ಯೂಸ್ ಮಾಡ್ತೀನಿ. ಗ್ರೇಟ್. ಸೊ ಡಿ ಗ್ಯಾಂಗ್ ಅಂತ ಹಾಕಿದ್ದಾರೆ. ಡಿ ಅಂದ್ರೆ ಆಡಿ ಅಲ್ಲ, ಇವರು ಡಿವಿ ಗ್ಯಾಂಗ್. ಆಕ್ಚುಲಿ ಅದು ಡಿ ಗ್ಯಾಂಗ್ ಡಿವಿ ಅಂತ ಇದೆ. ಇದರಲ್ಲಿ ಲಾಕ್ ಮಾಡಿದ್ದೀರಾ? ಇದರಲ್ಲೂ ಮಾಡಿದ್ದೀನಿ ಸರ್, ಬೇಜಾನ್ ಲಾಕ್ಸ್ ಮಾಡಿದ್ದೀನಿ ಇದರಲ್ಲೂ. ಓಕೆ ಗ್ರೇಟ್. ಸೊ ಜನಕ್ಕೆಲ್ಲ ಗೊತ್ತಿದ್ದು, ಜನಕ್ಕೆ ಗೊತ್ತು. ರಥ ಅಂತ ಇದ್ರ ಹೆಸರು, ನಾನು ರಥ ಅಂತ ಕರೆಯೋದು ಇದನ್ನ. ಬಸ್ಗೆ ರಾಯಲ್ ಎನ್ಫೀಲ್ಡ್ಗೆ ರೇಸು. ನಾನು ಯೂಶಲಿ ಎಲ್ಲ ಗಾಡಿಗೂ ಹೆಸರಿಡ್ತೀನಿ. ರಥ ಅಂತ ಈ ಗಾಡಿ ನಾನು ಇದನ್ನ ಕರೆಯೋದು. ಓಕೆ. ಇಲ್ಲಿ ನಿಂತಿದೆ ನೋಡಿ, ಇದು ನಮ್ಮ ಕರಿಯ. ಇದು ನಿಮ್ದಾ? ನಂದೆ. ನಂಬರ್ ನೋಡಿ, K53MK300. ನಮ್ಮ ಫ್ಲಾಟ್ ನಂಬರು ನಾಟ್ 9. ಇದು ನಾಟ್ 9. C009. ಇದು 3009. ಇದು 369. ಓ ಮೈ ಗಾಡ್, ಗ್ರೇಟ್. ಇದು ಯಾವಾಗ ತೊಗೊಂಡ್ರಿ? ಇದು 2022 ಆಗಸ್ಟ್. 22. ಕೆಲಸ ಬಿಟ್ಟು ನೆಕ್ಸ್ಟ್ ಮಂತ್ ತೊಗೊಂಡ್ಬಿಟ್ಟಿದ್ದೀರಾ? ಬನ್ನಿ. ಹೌದು ಆ್ಯಕ್ಚುಲಿ ಹೌದು. ಓಕೆ ಗ್ರೇಟ್. ಯಾಕೆ ನಿಮ್ಗೆ ಇಷ್ಟು ಕ್ರೇಜು ಬೈಕು, ಕಾರು ಇತ್ಯಾದಿ? ಸರ್ ಚಿಕ್ಕ ವಯಸ್ಸಿಂದನೂ ಒಂಥರ ಅದು ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಸರ್. ಏನೋ ಆಸೆ, ಬೈಕ್ಸು, ಕಾರ್ಸು, ಎನಿಥಿಂಗ್ ದಟ್ ಗೋಸ್ ಫಾಸ್ಟ್. ನಮಗೆ ಭಾರಿ ಆಸೆ ಆಗುತ್ತೆ ಅದು. ನಿಧಾನವೇ ಪ್ರಧಾನ ಅಂತ ಬರೀ ಇನ್ನು ಗಾದೆ ಹೇಳ್ತಾರೆ ಕೆಲವರು. ನಿಧಾನ ಎಲ್ಲ ಇವಾಗ ಮಾಡ್ಕೊಂಡಿದ್ದೀನಿ, ಮುಂಚೆ ಓನ್ಲಿ ಪ್ರಧಾನ. ಸೊ ಈಗ ನಾವು ರೈಡ್ ಯಾವ್ದು ಅದ್ರಲ್ಲಿ ಹೋಗೋಣ, ಇದ್ರಲ್ಲಿ ಹೋಗೋಣ? ಸರ್ ಬನ್ನಿ ಸರ್, ಇನ್ನ ನೀವು ಯಾಕೆ ತಲೆ ಇನ್ನೂ ಮುಗ್ದೇ ಇಲ್ಲ ನಿಮ್ಮ ಕಲೆಕ್ಷನ್? ಏನು ಇನ್ನ ಜಸ್ಟ್ ಶುರು ಮಾಡಿದ್ದೀನಿ ಅಷ್ಟೇ. ನೋಡಿ ಇಲ್ಲೊಂದು ಗಾಡಿ ನಿಂತಿದೆ. ಸೊ ಇದು 2 ವೀಕ್ಸ್ ಬ್ಯಾಕ್ ತೊಗೊಂಡೆ, 2-3 ವೀಕ್ಸ್ ಆಯಿತು ತೊಗೊಂಡು. ಹೌದಾ? ಹಂಗಾರೆ ನಾವು ಕರೆಕ್ಟ್ ಟೈಮಲ್ಲಿ ಬಂದಿದ್ದೀವಿ ನಾವು. ಹೌದು. ಸೊ ನಾನು ಹಳೆ BMW GSA ಅಂತ ಹೇಳ್ದೆ, ನಾನು ಗುಜರಾತ್ ರೈಡ್ ಮಾಡಿದ್ದು. ಆಗ ಇನ್ನೊಂದು BMW ಇತ್ತು ನನ್ನ ಹತ್ರ, 1250 GSA. ಅದು ದೊಡ್ಡ ಟೂರಿಂಗ್ ಬೈಕು. ಓಕೆ. ಅದರಲ್ಲಿ ಫಾಸ್ಟ್ ಹೋಗೋಕ್ಕಾಗಲ್ಲ, ದೂರ ಹೋಗ್ಬೋದು. ಇದರಲ್ಲಿ ಫಾಸ್ಟ್ ಹೋಗ್ಬೋದು, ದೂರ ಹೋಗ್ಬೋದು. ಓಕೆ. ಸೊ ಹಂಗಿದ್ಯಾ? ಹೌದು, ಇದೊಂಥರ ಹೈಬ್ರಿಡ್ ಇದ್ದಂಗೆ ಈ ಗಾಡಿ. ಎರಡು ಮಿಕ್ಸು. ಇದರಲ್ಲಿ ನೀವು ಫಾಸ್ಟ್ ಓಡಿಸ್ತೀರಾ ಅಂದ್ರೆ ಅದನ್ನು ಮಾಡುತ್ತೆ ಈ ಕೆಲಸ, ದೂರ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅದು ಮಾಡುತ್ತೆ. ಸೊ ಫಾಸ್ಟ್ ಹೋಗೋ ಬೈಕ್ ದೂರ ಹೋಗಲ್ವಾ? ಯೂಶಲಿ ಹೋಗಲ್ಲ, ಯಾಕಂದ್ರೆ ಸೂಪರ್ ಸ್ಪೋರ್ಟ್ ಅಂತಾರೆ ಅದನ್ನೆಲ್ಲ. ಅವೆಲ್ಲ ಬರೀ ಟ್ರ್ಯಾಕ್ ಒಳಗಡೆ ಮಾತ್ರ ಹೋಗ್ತವೆ ಜಾಸ್ತಿ. ಅದ್ರ ಮೇಲೆ ನೀವು 2 ಅವರ್ ಮೇಲೆ ಕುತ್ಕೊಳಕ್ ಆಗೋದೇ ಇಲ್ಲ, ಆ ಥರ ಇರ್ತವೆ ಗಾಡಿ. ಕಂಫರ್ಟ್ ಇರಲ್ಲ. ಇದು ಕಂಫರ್ಟು ಇದೆ, ಪವರು ಇದೆ, ಎಲ್ಲ ಇದೆ ಇದರಲ್ಲಿ. ಓಕೆ. ಏನು ಸಸ್ಪೆನ್ಷನ್ ಸೀಟಿಂಗ್ ಪಾಸ್ಚರ್ ಸರ್. ಇದು ನೋಡಿ ಕುತ್ಕೊಳ್ಳೋಕೆ ಹಿಂಗಿರುತ್ತೆ. ಇವಾಗ ಕೂತ್ಕೊಳ್ಳಿ, ಕೀ ಹಾಕ್ಬಿಟ್ಟು ಕೂತ್ಕೊಳ್ಳಿ. ಕೀಲೆಸ್. ಜೋಬಲ್ ಕೀ ಇದೆ ಅಷ್ಟೇ. ಆ ಥರನಾ? ಇಲ್ಲಾಂದ್ರೆ ಆಗಲ್ಲ. ನೋಡಿ ಹಿಂಗಿದೆಯಲ್ಲ, ಸೊ ಹಿಂಗೆ ಕುತ್ಕೊಂಡು ನೀವು ಎಷ್ಟು ದೂರ ಬೇಕಾದ್ರೆ ಓಡಿಸ್ಬೋದು. ಏನಾಗಲ್ವ ಟ್ರೈನು? ಏನಾಗಲ್ಲ. ಅದೇ ನಾವು ರೇಸ್ ಬೈಕ್ಸ್ ಅಲ್ಲ ಆದ್ರೆ ಹಿಂಗೆ ಕುತ್ಕೋಬೇಕು, ಹಂಗಿರ್ತದೆ. ಹಂಗೆ ಎಷ್ಟೊತ್ತಂತ ಕುತ್ಕೋತೀರಾ? 2 ಅವರ್ಗೆ ಔಟ್ ಆಗ್ಬಿಡ್ತೀವಿ. ಓಕೆ. ಸೊ ಅದಕ್ಕೆ ನನ್ನ ಹತ್ರ ಮುಂಚೆ ಇದ್ದಿದ್ದು ಬೈಕ್ಸ್ ಎಲ್ಲ ಅಂತವೆ, ಎಲ್ಲ ಬೊಕ್ಕೊಂಡು ಓಡಿಸೋದು. ಓಕೆ. ಅವೆಲ್ಲ ಕೊಟ್ಬಿಟ್ಟು ನಾನೀಗ ಇದು ಎರಡೂ ಇರಲಿ, ಕಂಫರ್ಟು ಬೇಕು ನನಗೆ, ಪವರು ಬೇಕು ಅಂತ ಇದು ತೊಗೊಂಡಿರೋದು. ಸೂಪರ್. ಸೊ ಇದು ಆಬ್ವಿಯಸ್ಲಿ ನೋ ಬ್ಯಾಕ್ ಸ್ಟ್ರೈನ್ ಎಲ್ಲ ಬರೋದಿಲ್ಲ ಇದರಲ್ಲಿ. ಗ್ರೇಟ್, ಸೂಪರ್. ಎಷ್ಟೊಂದು 3 ಅವರ್ಸ್ ಓಡಿಸ್ಬೋದು ಕಂಟಿನ್ಯೂಸ್? ಫುಲ್ ದಿನ ಇಡೀ ಓಡಿಸ್ಬೋದು ಸರ್ ಇದನ್ನು, ಏನಾಗಲ್ಲ. ಪವರ್, ಕಂಫರ್ಟ್ ಚೆನ್ನಾಗೈತೆ, ಸಸ್ಪೆನ್ಷನ್ ಚೆನ್ನಾಗಿದೆ, ಎಲೆಕ್ಟ್ರಾನಿಕ್. ಹೌದಾ? ರೋಡಲ್ಲಿ ಹೋಗ್ತಾ ಇದ್ರೆ ರೋಡ್ ಮೋಡ್ ಅಂತ ಇದೆ. ರೋಡ್ ಮೋಡ್ ಹಾಕೊಂಡ್ಬಿಟ್ರೆ ಸಾಫ್ಟ್ ಇರುತ್ತೆ, ರೋಡು ಜಾಸ್ತಿ ಗೊತ್ತಾಗಲ್ಲ. ಮೋಡ್ಗಳಿದಾವೆ ಅದರಲ್ಲಿ? ಹೌದು. ತೆಗೀರಿ.
ಗೋಪುರ ಕಂಪ್ನಿದ ಮಾನಿಟ್ರ್ ಅಥವಾ ಅಲ್ಲ 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 ನೀವು ಸ್ಟಿಕ್ಕರ್ ತಂದು ಅಂಟಿಸ್ಬಿಟ್ಟಿದ್ದೀರ ಅದು ನೋಡಿ ಇಲ್ಲಿದೆಯಲ್ಲ ಇದು ಕಾಣಿಸ್ಬಾರ್ದು ಅಂತ ದೀಪಕ್ ಎಲ್ಲ ತೋರಿಸ್ತಾ ಇದೆ ಅದು. ಪೆಟ್ರೋಲ್ ಕಮ್ಮಿ ಇದೆ ಅಂತ ತೋರಿಸ್ತಾ ಇದೆ. ಸೊ ಇದು ಬೇಸಿಕ್ ಮೀಟ್ರು. ಹಾಂ ಸೊ ಮೋಡ್ ಬಟನ್ ಇಲ್ಲಿದೆ ನೋಡಿ. ಇದು ಒತ್ತಿದ್ರೆ 3 ಮೋಡ್ ಇದೆ. ರೋಡು, ಡೈನಮಿಕ್ ಅಂದರೆ ಫಾಸ್ಟ್ ಓಡಿಸೋಕ್ಕೆ, ಬಿಟ್ಟರೆ ರೈನ್ ಮಳೆಯಲ್ಲಿ ಓಡಿಸೋಕ್ಕೆ. ಮಳೇಲಿ ಬೇರೆ ಥರ ಓಡ್ತಾ ಇದೆ. ಹೌದು, ಮಳೆಯಲ್ಲಿ ಪವರ್ ಸ್ವಲ್ಪ ಕಂಟ್ರೋಲ್ ಮಾಡುತ್ತಿದ್ದು. ಜಾಸ್ತಿ ಕೊಟ್ಟರು ವೀಲ್ ಸ್ಪಿನ್ ಹೊಡಿಯಲ್ಲ, ಟ್ರಾಕ್ಷನ್ ಮಿಸ್ ಆಗಲ್ಲ. ನಾವು ಕಾರ್ನರಲ್ಲಿ ಹೋಗ್ತಾ ಇದ್ರೂ ಬೀಳಲ್ಲ, ಜಾರಲ್ಲ. ಓಕೆ, ಅದಕ್ಕೆ ರೈನ್ ಮಾಡಿರೋದು. ಸೊ ತೊಗೊಂಡು ಶಿರಾಡಿಲಿ ಹೋದ್ರೂ ಏನಾಗಲ್ಲ. ಫುಲ್ ಡ್ರೈ ಇದ್ದಾಗ ರೋಡ್ ಮೋಡ್ಗೆ ಹಾಕೋಬಿಟ್ರೆ ಒಳ್ಳೆ ಕಂಫರ್ಟು. ತಗೋ ಇಲ್ಬೇಕಾರೆ ಹೋಗು. ಡೈನಮಿಕ್ ಹಾಕೊಂಡ್ರೆ ಗಾಡಿ ಫುಲ್ ರೆಡಿ ಇರುತ್ತೆ. ಬಾಗುರೋ ಗುದ್ದಾಡೋಣ ಯಾರ ಜೊತೆನಾದ್ರು ಅಂತ. ಓ ಡೈನಮಿಕ್ ಅಂದರೆ ಅದು ಪವರ್, ಫುಲ್ ಪವರ್. ಬಾ ಸಾಥ್ ಕೊಡ್ತೀನಿ, ಬಾ ನಿನ್ಗೆ ಸಾಥ್ ಕೊಡ್ತೀನಿ, ಯಾರ ಮೇಲೆ ಯಾರು ಯುದ್ಧಕ್ಕೆ ಹೋಗ್ಬೇಕು ಹೇಳಿ ನಾನು ನೋಡ್ಕೊತೀನಿ ಅಂತ ಹೇಳಿದ್ ಗಾಡಿ ಅವಾಗ. ಗ್ರೇಟ್, ವೆರಿ ನೈಸ್. ಎಷ್ಟಿದು ಗಾಡಿ ಇದು? ಹೊಸದು 30 lakhs ಆಗುತ್ತೆ. 30. ಇದು ಹೊಸ ತಾನೇ ಇದು? ನಾನು ಯೂಸ್ ತೊಗೊಂಡಿರೋದು. ಯೂಸ್ಡ್ ಗೊತ್ತೇ ಆಗ್ತಾಯಿಲ್ಲ. ನೆನೆ ತಗೊಂಡು ನಾವು ತೊಗೊಳ್ಳೋದೆಲ್ಲ ಆ ಥರ ನಮ್ಗೆ ಗೊತ್ತಿರೋದೇ ಗಾಡಿ ಇದು. ಫ್ರೆಂಡ್ಸ್ ಹತ್ರ ತೊಗೊಳ್ತೀವಿ, ನೋಡಿ ಮಾಡಿ ಎಲ್ಲ ವಿಚಾರಿಸಿ ಓಕೆ ಅಂದಮೇಲೆ ನಾವು ಮೂವ್ ಮಾಡ್ತೀವಿ. ಓಕೆ, ಆ ಥರ. ಎಷ್ಟು ದಿವಸ ಅಥವಾ ಎಷ್ಟು ವರ್ಷ ಆಗಿದೆ ಇದನ್ನ ಯೂಸ್ ಮಾಡಿ? 2022 ಬೈಕ್ ಇದು, 2 ವರ್ಷ ಹಳೇದು. ಗೊತ್ತೇ ಆಗ್ತಿಲ್ಲ ಸರ್, ಬ್ರ್ಯಾಂಡ್ ನ್ಯೂ ಇದೆ. ನಾನು ತೊಗೊಂಡ್ಮೇಲೆ ಅಷ್ಟು ಮೇಂಟೈನ್ ಮಾಡ್ತೀನಿ ಸರ್ ಗಾಡಿನ. ಒಂದು ರೌಂಡ್ ವಾಶ್ ಮಾಡಿಸ್ತೀನಿ, ಪಾಲಿಶ್ ಮಾಡಿಸ್ತೀನಿ, ಸರ್ವಿಸ್ ಮಾಡಿಸ್ತೀನಿ. ಇದಕ್ಕೆ ಅದೆಲ್ಲ ಬೇಕಾಗಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದ. ಒಂದು ವಾಶು, ಒಂದು ಬೇಸಿಕ್ ಪಾಲಿಶಿಂಗ್ ಒಂದು ಬೇಕಾಗಿತ್ತು, ಅದನ್ನ ಮಾಡಿಸಿದೆ. ಹೊಸ ಗಾಡಿ ಥರ ಕಾಣಿಸ್ತಿತ್ತು. ಸಕ್ಕತ್ತಾಗಿದೆ ಗಾಡಿ ಇದು. BMW ಇದು ಇಂಡಿಯಾದಲ್ಲಿ ಸಿಗುತ್ತೆ? ಸಿಗುತ್ತೆ. ಇಲ್ಲಿ ಇದಿದೆ ಶೋರೂಮ್, ಬೆಂಗಳೂರು ಶೋರೂಮ್ ಇದೆಲ್ಲ, JSP ಮೋಟರ್ ಅಂತಾರೆ. ಅದನ್ನ ಕೋರ್ಮಂಗ್ಲದಲ್ಲಿ ಇದೆ, ಸಿಗುತ್ತೆ. 30 ಲಕ್ಷ ಆನ್ ರೋಡ್. ರೆಡ್ BMW, ರೆಡ್ Mercedes ಸ್ಟೇಜ್ 2 ಗಾಡಿ ಇದು. ಸೊ ಸರ್ವಿಸ್ ಹೆಂಗಿದು? ಇದು ಯಾವ ಥರ ನಾವು ಮಾಡಿಸ್ತೀವಿ? 6 ತಿಂಗಳಿಗೆ ಒಂದ್ಸಲ, ಅದೇನು ಕಿಲೋಮೀಟರ್? 10,000 ಕಿಲೋಮೀಟರ್ಗೆ ಒಂದ್ಸರಿ ಸರ್ವಿಸ್. 10,000 ಕಿಲೋಮೀಟರ್ ಇಲ್ಲ 1 ವರ್ಷಕ್ಕೆ. 1 ವರ್ಷ ಎಷ್ಟು ಖರ್ಚು ಬರುತ್ತೆ ಅವಾಗ? ಆವ್ರೇಜ್ ಬರೀ ಸರ್ವಿಸ್ ಅಂದರೆ 8,000 ರಿಂದ 10,000 ಬರುತ್ತೆ ಅಷ್ಟೇ. ರನ್ನಿಂಗ್ ಕಾಸ್ಟ್ ಮಾತ್ರ ಜಾಸ್ತಿ ಇದು, ಯಾಕಂದರೆ ಮೈಲೇಜ್ ಕೊಡಲ್ಲ. ಎಷ್ಟು ಕೊಡುತ್ತೆ? 10-12 ಅಷ್ಟೇ ಮೈಲೇಜ್ ಬರೋದು. ಕಾರ್ ಥರ ಪವರ್ ಜಾಸ್ತಿ ಅಲ್ಲ, ಸೊ ರನ್ನಿಂಗ್ ಕಾಸ್ಟ್ ಜಾಸ್ತಿ. ಬೇರೆದೆಲ್ಲ ಕಾರ್ ಥರ ಮೇಂಟೈನ್ ಮಾಡ್ದಂಗೆ. ಇವಾಗ ನೀವು ಒಂದು ಕಾರ್ ಬಿಟ್ಟರು ಅಷ್ಟೇ ಆಗುತ್ತೆ ಸರ್ವಿಸ್ಗೆ, 8,000 ರಿಂದ 10,000 ಆಗುತ್ತೆ ಅಷ್ಟೇ. ಇದೂ ಅಷ್ಟೇ, ಅದೇ ಥರ. ಇನ್ವೆಸ್ಟ್ಮೆಂಟ್ ಜಾಸ್ತಿ, ರನ್ನಿಂಗ್ ಕಾಸ್ಟ್ ಜಾಸ್ತಿ. ಈ ದೊಡ್ಡ ಬೈಕ್ಗಳಲ್ಲಿ ಇದೆ ಅಷ್ಟೇ. ಜನ ಅನ್ಕೊಂಡ್ಬಿಡ್ತಾರೆ, ಏನೇನೋ ಇರುತ್ತೆ, ನಾವು ಯಾರು ಸಾಕಾಕೇ ಆಗಲ್ಲ ಅನ್ಕೊಂಡ್ಬಿಡ್ತಾರೆ. ನಾನು ಇರೋದು 850 ಸ್ಕ್ವೇರ್ ಫೀಟ್ ಮನೆ. ಇಂಥ ಗಾಡಿ ನಾನು ಇಡ್ಬೋದು ಅಂದರೆ ಎಲ್ಲರೂ ಇಡ್ಬೋದು. ಮೈಂಡ್ ಸೆಟ್ ಸರ್, ಅವೆಲ್ಲ ಮೈಂಡ್ ಸೆಟ್ ಅಷ್ಟೇ. ಸೊ ನೀವು ಹೆಂಗೆ ಬದುಕ್ತೀಯ ಅನ್ನೋದು ನಿನ್ನ ಮೈಂಡ್ ಸೆಟ್ ಅಷ್ಟೇ. ನಿಮ್ಮ ಹತ್ರ ಇರೋ ದುಡ್ಡು ಡಿಸೈಡ್ ಮಾಡಲ್ಲ, ನಿಮ್ಮ ಮೈಂಡ್ ಸೆಟ್ ಡಿಸೈಡ್ ಮಾಡುತ್ತೆ ನಿಮ್ಮ ಜೀವನನ. ಕ್ವಾಲಿಟಿ ಆಫ್ ಲೈಫ್ ಹೆಂಗಿರ್ಬೇಕು. ಎಕ್ಸಾಕ್ಟ್ಲಿ. ನನಗೆ ಅಷ್ಟು ದುಡ್ಡು ಹಂಗಿರ್ತೀನಿ ಅಂತಲ್ಲ. ಒಬ್ಬೊಬ್ರು ಎಷ್ಟೊಂದು ದುಡ್ಡು ಇರುತ್ತೆ, ಏನೂ ಇಲ್ದಿರೋರ ಥರ ಇರ್ತಾರೆ. ಬಿಕಾಸ್ ಮೇ ಬಿ ದಟ್ಸ್ ವಾಟ್ ದೇ ವಾಂಟ್. ನನಗೆ ಇರಬೇಕು, ಅದೇ ನನಗೆ ಖುಷಿ. ನನಗೆ ದುಡ್ಡು ಬ್ಯಾಂಕಲ್ಲಿ ಇದ್ರೇ ಖುಷಿ, ನನಗೇನು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ, ಅದು ಅವ್ರ ಖುಷಿ. ನನ್ನ ಹತ್ರ ಇರೋ ದುಡ್ಡನ್ನ ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳೋಣ ಅಂತ ನನ್ನ ಮೈಂಡ್ ಸೆಟ್ಟು. ಇದು ನನ್ನ ಖುಷಿ. ಸೊ ಇದನ್ನೇ ಉಳಿಸ್ಕೊಂಡು ಇನ್ನೊಂದು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಆ ಥರದ್ದೆಲ್ಲ ಸ್ಕೀಮ್ ಹಾಕಲ್ಲ ನೀವು? ವಾಟ್ ಈಸ್ ಯುವರ್ ಥಾಟ್ ಅಬೌಟ್ ಲೈಫ್ ಆ್ಯಂಡ್ ಮನಿ? ನಾನು ದುಡ್ಡು ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ದುಡ್ಡು ಸೇಫ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೆ ಪ್ರಾಬ್ಲಮ್. ಏನು? ನಮಗೂ ಪ್ರಾಬ್ಲಮ್ಮು, ನನ್ನ ಮಗನಿಗೂ ಪ್ರಾಬ್ಲಮ್ಮು, ಅವ್ನ ಮಗನಿಗೂ ಪ್ರಾಬ್ಲಮ್ಮು. ಅದು ಎಷ್ಟೋ ಜನಕ್ಕೆ ಅರ್ಥನೇ ಆಗಲ್ಲ. ಏನು ಪ್ರಾಬ್ಲಮ್? ಸುಮ್ಮನೆ ಆಸ್ತಿ ಪಾಸ್ತಿ ಮಾಡಿಕೊಂತಾರೆ, ಅದಕ್ಕೆ ಲೆಕ್ಕನೇ ಇಲ್ಲ. 200 ಕೋಟಿ, 500 ಕೋಟಿ, 1,000 ಕೋಟಿ, 2,000 ಕೋಟಿ, ಯಾರಿಗೆ ಸರ್ ಬೇಕು ಅಷ್ಟೆಲ್ಲ? ಏನಕ್ಕೆ ಬೇಕಾ ನಿಮಗೆ ಜೀವನ ಮಾಡೋಕ್ಕೆ? 2,000 ಕೋಟಿ ಇಟ್ಕೊಂಡು ಏನು ಮಾಡ್ತೀರಾ? ಅದು ಅವ್ರು ಮಾಡೋದೇ ಅಂತ ಕೇಳಿ. ನೆಕ್ಸ್ಟ್ 10 ಜನ್ರೇಷನ್ ಆದ್ರೂ ಎಲ್ಲ ಕೂತ್ಕೊಂಡು ತಿನ್ಬೋದು ಅಂತ ಮಾಡಿಕ್ಕಿರ್ತಾರೆ. ಅವ್ರಿಗೆ ಲಾಜಿಕ್ ಏನು ಅರ್ಥ ಆಗಲ್ಲ ಅಂದರೆ, ಇನ್ನು 2 ಜನ್ರೇಷನ್ಗೆ ಅದನ್ನು ಉಳಿಸ್ಕೊಳ್ಳೋವಂಥ ಜನ ಯಾರೂ ಇರಲ್ಲ ಅವ್ರ ಮನೆಯಲ್ಲಿ. ಎಲ್ಲ ಗುಂದಾಂಟ್ರ ಮಾಡಿಕ್ಕಿರ್ತಾರೆ ಅಷ್ಟೇ, ಮುಗೀತು. ಸೊ ಯಾಕಂದ್ರೆ ನಾವೇ ಸೋಮಾರಿ ಮಾಡಿ ಎಕ್ಸಾಕ್ಟ್ಲಿ ಮಾಡ್ತಾ ಇರೋದೇ ನಾನು. ಇವಾಗ ನಾನು 2,000 ಕೋಟಿ ಮಾಡಿದೆ ಅಂದರೆ ನನ್ನ ಮೊಮ್ಮಗ ಏನು ಕೆಲಸ ಮಾಡ್ತಾನೆ? ಬಿಡ, ನಮ್ಮ ಅಪ್ಪ ಮಾಡಿಟ್ಟ, ನಮ್ಮ ತಾತ ಮಾಡಿಕೊಂಡು ಬಿಡುಗರು. ಅವ್ನು ಮಾಡಬಾರ್ದಾರೆ ಕೆಲಸ ಎಲ್ಲ ಮಾಡಿ. ಅಟ್ಲೀಸ್ಟ್ ಅವನು ಹಾಳು ಮಾಡಿಲ್ಲ ಅಂದ್ರೆ ಅವ್ನ ಮಗ ಹಾಳು ಮಾಡ್ತಾನೆ. 2-3 ಜನ್ರೇಷನ್ ಗ್ಯಾರಂಟಿ ಇರಲ್ಲ ಅದು. ಅಷ್ಟೇ, 2 ಜನ್ರೇಷನ್ ಅಷ್ಟೇ ಉಳಿಯೋದು. ಅದಾದಮೇಲೆ ಎಲ್ಲ ಖುಲಾಸೆ. ಇದನ್ನು ಯಾವಾಗ ಜನ ಅರ್ಥ ಮಾಡ್ಕೋತಾರೆ ಆವಾಗಿಂದ ಎಲ್ಲ ಕರೆಕ್ಟ್ ಆಗ್ತಾ ಹೋಗುತ್ತೆ. ಯಾರು ಅತಿಯಾಗಿ ಮಾಡೋಕ್ಕೆ ಹೋಗಲ್ಲ. ಸೊ ನೀವು ಹೇಳೋದೇನು, ನಿನ್ನ ಲೈಫ್ ಗುರು, ನೀನು ಬದುಕೋ. ಬಟ್ ಅದರಲ್ಲಿ ಕೆಲವರು ಇರ್ತಾರೆ ಸರ್, ಎಷ್ಟೇ ಸಾಹುಕಾರರಾದ್ರೂ ಮಕ್ಕಳಿಗೇನು ಕೊಟ್ಟಿರಲ್ಲ. ನಿನ್ನ ಜೀವನ ನೀನು ದುಡ್ಕೊಂಡು ನೀನು ಮಾಡ್ಕೋ. ನಾನು ಮಾಡ್ಕೊಂಡಿದ್ದೀನಿ. ಅದು ಯಾವ ಟೈಮಿಗೆ ಬರ್ಬೇಕು ನಿನಗೆ ಸಹಾಯಕ್ಕೆ ಬರುತ್ತೆ. ನನ್ನ ಮೇಲೆ ಡಿಪೆಂಡ್ ಆಗಬೇಡ. ನೀನು ಮಾಡ್ಕೊ, ನಿನ್ನ ಬದುಕು ನೀನು ಕಟ್ಕೊ ಅಂತ ಬೆಳೆಸಿರ್ತಾರೆ. ಅಂಥವ್ರು ಉಳಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಕಷ್ಟ ಗೊತ್ತಿರುತ್ತೆ. ಅವ್ರ ಮನೇಲಿ ಬೇಕಂತ ಅವ್ರು ಕಷ್ಟ ತೋರಿಸಿರ್ತಾರೆ. ಅವ್ರಿಗೆ ಐಷಾರಾಮಿ ಬದುಕೆಲ್ಲ ಕೊಟ್ಟಿರಲ್ಲ ಅವ್ರಿಗೆ. ದಟ್ ಈಸ್ ರೈಟ್ ವೇ ಆಫ್ ಲಿವಿಂಗ್ ನನ್ನ ಕೇಳಿದ್ರೆ.
ಕರೆಕ್ಟ್. ಈ ಗಾಡಿ ಬೆಲೆ 11.25 ಲ್ಯಾಕ್ ಇದೆ. ಎಕ್ಸ್ ಶೋರೂಮು. ಆನ್ ರೋಡ್ ಎಷ್ಟಾಯ್ತು ಸರ್? 14 ಲ್ಯಾಕ್ಸ್ ಆನ್ ಸ್ಕೂಟರ್. ಈಗ ಇದನ್ನ ತಗೊಂಡ್ರಲ್ಲ, ನಿಮ್ಗೆ ದುಡ್ಡೇನು ಬರುತ್ತೆ ನಿಮ್ಮ ಆಡಿಯನ್ಸ್ ಕೇಳೋ ಪ್ರಶ್ನೆ? ಸರ್ ನಾನು ಫಸ್ಟ್ ಬೈಕ್ ತೊಗೊಂಡಿದ್ದು ಕಂಪ್ಲೀಟ್ ಸಾಲ. ಯಾವ ಬೈಕು? ZX10 RR ಅಂತ ಇತ್ತು, ಬ್ಲ್ಯಾಕ್ ಕಲರ್. ಅದೇ ಫೇಮಸ್ ಇಡೀ ಕರ್ನಾಟಕದಲ್ಲಿ. ನೀವು ಹುಲಿ ಅಂತ ಹೆಸರಿಟ್ಟಿದೆ ಅದಕ್ಕೆ. ಫೇಮಸ್ ಗಾಡಿ ನಂದು ಅದೇ ಇರೋದು. ಇವಾಗ ತನಕನೂ ಹುಲಿ ಎಷ್ಟು ಫೇಮಸ್ ಯಾವ ಗಾಡಿನೂ ಇಲ್ಲ. ಈಗಲೂ ಇದೆ ಅದು? ಈಗಿಲ್ಲ, ಆಗ ಕೊಟ್ಬಿಟ್ಟೆ. ಒಂದು 2 ವರ್ಷ ಆಯ್ತು ಕೊಟ್ಟು. ಬಟ್ ಮಾರ್ಕೆಟಲ್ಲಿ ಇದೆ ಅಂದರೆ ನಮ್ಗೆ ಗೊತ್ತಿರೋರಿಗೆ ಕೊಟ್ಟಿರೋದು ಅದನ್ನು. ತಿರ್ಗಾ ನನ್ನ ರೀಚಲ್ಲೇ ಇದೆ. ಸೊ ಅದನ್ನ ತೊಗೊಂಡ್ರಿ? ಯಾವ ವರ್ಷ ತೊಗೊಂಡ್ರಿ? ಅದು 2021. ನನ್ನ ಆಕ್ಸಿಡೆಂಟ್ ಆಗಿತ್ತು, ಲಾಸಲ್ಲಿ ಇದೆ ಅಂತ ಹೇಳಿದ್ನಲ್ಲ. ಅವಾಗ ನನ್ನ ಹತ್ರ ಏನು ಮಾಡೋಕ್ಕೂ ದುಡ್ಡಿರಲಿಲ್ಲ. ಕಂಪ್ಲೀಟ್ ಸಾಲ ಮಾಡಬೇಕಾಯ್ತು ಆ ಗಾಡಿ ತೊಗೋಬೇಕಂದ್ರೆ. ಯಾಕಂದರೆ ದಟ್ ವಿಲ್ ಬಿ ಮೈ ನ್ಯೂ ಪ್ರಾಜೆಕ್ಟ್. ನಾನು ಇವಾಗ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿವಿ ಇನ್ ಕನ್ನಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಕಲ್ಲ ಇವಾಗ ಅದಕ್ಕೆ ಅಂತ ಆ ಗಾಡಿ ತೊಗೊಂಡಿದ್ದು ಸಾಲ ಮಾಡಿ. ಬ್ಯಾಕಪ್ ಪ್ಲಾನ್ ಏನಂದರೆ ವರ್ಕೌಟ್ ಆಗಲಿಲ್ಲ, ಬಿಡು ಮಾರೋಣ. ಅದೇ ಮಾಡ್ಬಿಡೋದು. ಮಾರೋದು ದುಡ್ಡು ಬರುತ್ತೆ. ನಾನು ಎಷ್ಟು ಹಾಕಿರ್ತೀನೋ 1 ಲಕ್ಷ ಕಮ್ಮಿಗೆ ಹೋಗ್ಬೋದಾ, ಹೋಗ್ಲಿ 1 ಲಕ್ಷ ಏನು ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಆಗೋದು. ಬ್ಯಾಕಪ್ ಪ್ಲಾನ್ ಸರಿ ಆಯ್ತು, ಏನೋ ವರ್ಕೌಟ್ ಆಗಿಲ್ಲ ಅಂದ್ರೆ ಮಾರ್ಬಿಡೋಣ. ಹಿಟ್ ಆಯ್ತಾ ಹಿಟ್ಟು. ಆ ಥರ ರಿಸ್ಕ್ ತೊಗೊಂಡಿದ್ದು. ಅದು ನಮಗೆಲ್ಲೋ ಕರ್ಕೊಂಡು ಹೋಯ್ತು. ಸೊ ಅದು ವರ್ಕ್ ಆಗೋಯ್ತು ನಿಮಗೆ? ವರ್ಕ್ ಆಯಿತು. ವಾವ್. ಸೊ ನಮ್ದು ಹೆಂಗೆ ಅಂದರೆ ಯಾವುದೇ ಒಂದು ಗಾಡಿ ತೊಗೊಂಡ್ರೆ ಅದರಲ್ಲೇ ಇಟ್ಕೊಳ್ಳೋಂಥ ಮೈಂಡ್ಸೆಟ್ ನಂದಲ್ಲ. ಆ ಗಾಡೀಲಿ ಏನು ಫೀಚರ್ಸ್ ಇದೆ, ಅದರ ಎಕ್ಸ್ಪೀರಿಯೆನ್ಸ್ ಏನೋ. ಪ್ರತಿಯೊಬ್ಬ ಇದಕ್ಕೂ ಒಂದು ಕ್ಯಾರೆಕ್ಟರ್ ಇರುತ್ತೆ ಮನುಷ್ಯಂಗೆ. ಇವಾಗ ನಾವು ಸೆಲೆಬ್ರಿಟೀಸ್ ತೊಗೊಂಡ್ರು ಒಬ್ಬೊಬ್ರಿಗೂ ಒಂದು ಕ್ಯಾರೆಕ್ಟರ್ ಇರುತ್ತೆ. ಎಲ್ಲರ ಫಿಲಮು ನಾವು ನೋಡ್ತೀವಿ. ಯಾರೋ ಒಬ್ಬನ್ನೇ ನಾನು ನೋಡ್ತೀನಿ, ಮಿಕ್ಕಿದವ್ರು ಯಾರೋ ನೋಡಲ್ಲ ಅನ್ನೋ ಥರ ಅಲ್ಲ ಜನ. ಸೊ ನಮ್ಮದು ಬೈಕ್ಸಲ್ಲೂ ಅದೇ ಥರ ಕ್ಯಾಟಗರಿ. ಎಲ್ಲ ಬೈಕಿಗೂ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ, ಇದು ನೋಡೋಣ ಅದು ನೋಡೋಣ. ಬಟ್ ಎಲ್ಲ ಇಟ್ಕೊಂಡು ನೋಡೋ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಒಂದು ಕೊಟ್ರೇ ಇನ್ನೊಂದು ನೋಡೋಕ್ಕಾಗೋದು. ಸೊ ಹಂಗೆ ಚೇಂಜ್ ಮಾಡ್ತಾ ಇರ್ತೀವಿ ಗಾಡಿನ. ಸೊ ಇದು ತೊಗೊಂಡು 2 ವೀಕ್ಸ್ ಆಯಿತಾ. ZX10 ಯಾವಾಗ ಕೊಟ್ರಿ? ಇದು ZX10 RR 2 ಇಯರ್ಸ್ ಆಯಿತು ಕೊಟ್ಟು. 2021 ತೊಗೊಂಡಿದ್ದು. 23 ಕೊಟ್ಟಿದ್ದೀರಾ? 23 ಕೊಟ್ಟಿದ್ದೀನಿ. ಇಡೀ ಇಂಡಿಯಾದಲ್ಲಿ 8 ರಿಂದ 10 ಗಾಡಿ ಅಷ್ಟೇ ಇರೋದು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ 3 ರಿಂದ 4 ಗಾಡಿ ಇದೆ ಅನ್ಸುತ್ತೆ. ಅದಾದ್ಮೇಲೆ S1000 RR ಅಂತ ಇನ್ನೊಂದು BMW ಗಾಡಿ ಬರುತ್ತೆ, ಅದು ತೊಗೊಂಡಿದ್ದೆ. ಸರ್ ನಾನು ಸುಮಾರು ಗಾಡಿ ಚೇಂಜ್ ಮಾಡಕ್ಕೆ ಬಿಟ್ಟಿದ್ದೀನಿ. ನಾನು ಲಿಸ್ಟ್ ಹೇಳ್ಬೇಕಂದ್ರೆ ನಾನೇ ಮರ್ತೋಗ್ಬಿಡ್ತೀನಿ. ಈಗ ಅಷ್ಟು ಗಾಡಿ ಚೇಂಜ್ ಮಾಡಿದ್ದೀನಿ. ZX10 RR ಆದಮೇಲೆ S1000 RR ತೊಗೊಂಡೆ. ಅದಾದಮೇಲೆ 210 ತೊಗೊಂಡೆ. 210 ಅಂತ ಬರುತ್ತೆ, ಅಪ್ರಿಲಿ ಅದು ಕಂಪ್ನಿದು. 210 ಆದಮೇಲೆ GSA 1250 ತೊಗೊಂಡೆ. ಅದಾದಮೇಲೆ R1M ತೊಗೊಂಡೆ. ಡುಕಾಟಿ ಇದು V4S ಬರುತ್ತೆ, ಲಾಸ್ಟ್ ಇಯರ್ ಅಲ್ಲ ಅದರಲ್ಲೇ ಇದು. ಅದನ್ನು ತೊಗೊಂಡು V4S ಆದಮೇಲೆ ಪ್ರಾಬ್ಲಿ ಇದು ಅನ್ಸುತ್ತೆ. ಈ ಸೆಂಟ್ರಲ್ ಸುಮಾರು ಬೈಕ್ಸ್ ನಾನೇ ಬಿಟ್ಬಿಟ್ಟಿರ್ತೀನಿ. ಹೇಳ್ದಂಗೆ ನನಗೆ ಜ್ಞಾಪಕ ಇಲ್ಲ ಈಗ. ಅಷ್ಟು ಬೈಕ್ಸ್ ಟ್ರೈ ಮಾಡಾಕ್ಬಿಟ್ಟಿದ್ದೀನಿ. ಇದು ಫೈರ್ ಬ್ಲೇಡ್ ಇತ್ತು. ಇದಕ್ಕೆ ಮುಂಚೆ ಫೈರ್ ಬ್ಲೇಡ್ ಇತ್ತು. ಆ್ಯಕ್ಚುಲಿ ಫೈರ್ ಬ್ಲೇಡ್ ಇತ್ತು. ಒಂದು RS 457 ಇಟ್ಕೊಂಡಿದ್ದೆ. ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ಬಿಡ್ತೀನಿ ಸರ್, ನಾನೇ ಯಾವ ಬೈಕ್ ಯಾವ ಟೈಮಲ್ಲಿ ಇಟ್ಟಿದೆ ಅಂತ ನನಗೆ ಜ್ಞಾಪಕ ಇರಲ್ಲ. ಸೊ ನಿಮ್ಮ ಕ್ರೇಜು ಜನಕ್ಕೆ ಹೆಂಗೆ ಬೇರೆ ಬೇರೆ ಬೈಕ್ಸ್ ನೋಡಿ ನಮ್ಮ ಮೇಲೆ ಕ್ರೇಜು, ನನಗೆ ಬೇರೆ ಬೈಕ್ಸ್ ಟ್ರೈ ಮಾಡೋದು ಕ್ರೇಜು. ಸೊ ಈ ಕ್ರೇಜ್ನೇ ನಾನು ಜನಕ್ಕೆ ತೋರಿಸ್ತೀನಿ ಅಷ್ಟೇ. ಅದಕ್ಕೆ ಜನ ನನ್ನ ಇಷ್ಟಪಡೋದು. ಗುರು ಇವ್ನು ಏನು ಗುರು ಅನ್ಕೊಂಡಿದ್ದೆಲ್ಲ ನೋಡ್ತಾನೆ, ಇಷ್ಟಪಟ್ಟಿದ್ದೆಲ್ಲ ಓಡಿಸ್ತಾನೆ, ಚೆನ್ನಾಗಿದೆ ಎಂಟರ್ಟೈನ್ಮೆಂಟು, ಆ ಥರ. ಸೊ ಈ ಗಾಡಿಗಳಿಗೆ ಬರೋ ದುಡ್ಡು ಯೂಟ್ಯೂಬ್ ಮನಿ ಆರ್? ಸೊ ಫಸ್ಟ್ ಟೈಮ್ ನಾನೇನು ಗಾಡಿ ತೊಗೊಂಡೆ ಸಾಲ. ಆ ಸಾಲನ ಆ ಗಾಡಿ ಇಟ್ಕೊಂಡೇ ತೀರಿಸ್ಬಿಟ್ಟೆ. ವಿಡಿಯೋಸ್ ಯೂಟ್ಯೂಬ್ ಬಂತು. ಅದಾದಮೇಲೆ ಏನೇ ಮಾಡಿದ್ರು ಗಾಡಿ ಮೇಂಟೆನೆನ್ಸಿಗೆ ಒಂದು ಸ್ವಲ್ಪ ಹೋಗುತ್ತೆ, ಮಿಕ್ಕಿದೆಲ್ಲ ಪ್ರಾಫಿಟೇ. ಈಗ ಈ ಗಾಡಿ ನಾನು ತೊಗೊಂಡು ಕೊಡ್ತೀನಿ ಅನ್ನೋ ಅಷ್ಟರಲ್ಲಿ ಎಷ್ಟು ಖರ್ಚಾಗುತ್ತೆ ನನಗೆ, ಇದನ್ನು ಕೊಟ್ಟಾಗೂ ಎಷ್ಟು ಲಾಸ್ ಆಗುತ್ತೆ, ಅದೆಲ್ಲ ಯೂಟ್ಯೂಬಲ್ಲೇ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದೇರ್ ಇಸ್ ನೋ ಲಾಸ್. ನಾನೇನು ಕೈಯಿಂದ ಏನೂ ಆಗ್ತಾ ಇಲ್ಲ. ಇರೋ ದುಡ್ಡನ್ನ ರೊಟೇಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ರಿಸ್ಕ್ ಯಾವಾಗ ಅಂದರೆ ಈ ಗಾಡಿಗೆ ಅಕಸ್ಮಾತ್ ಏನಾರು ಆಯಿತು, ರಿಸ್ಕ್ ದಟ್ ಈಸ್ ಆಲ್ವೇಸ್ ದೇರ್. ಕ್ಯಾಪಿಟಲ್ ಅಮೌಂಟ್ ಇದ್ದಂದು ಇದಕ್ಕೇನಾರು ಆಯಿತು ಅಂದರೆ ಲಾಕ್ ಆಗ್ಬಿಡುತ್ತೆ, ಅಲ್ಲಿ ಬೇಜಾನ್ ಲಾಸ್ ಆಗುತ್ತೆ. ಬಟ್ ಇಲ್ಲಿ ತನಕ ಟಚ್ ವುಡ್ 4 ಇಯರ್ಸ್ ಆಯಿತು, ಸೇಫಾಗಿ ಆಡ್ಕೊಂಡ್ಬಂದಿದ್ದೀನಿ. ಅದೇ ಸ್ಪೀಡು ಕರೆಕ್ಟಾಗಿ. ಜನ ಅನ್ಕೊಂತಾರೆ ಇವ್ರ ಅಪ್ಪ ತಾತ ಚೆನ್ನಾಗಿ ಮಾಡಿಕ್ಕಿರ್ತಾರೆ, ಅದಕ್ಕೆ ಎಲ್ಲ ತೊಗೊತಾವ್, ನೀವು ನೋಡಿದ್ದೆಲ್ಲ ತೊಗೊಂಡ್ಬಿಡ್ತಾನೆ ಅನ್ಕೊಂಡಿರ್ತಾರೆ. ನನಗೆ ಯಾವುದು ನನ್ನ ಕೈಯಿಂದ ಆಗ್ತಾನೆ ಇಲ್ಲ ಸ್ವಾಮಿ. ನೀವು ಯಾರು ಮಿನಿಸ್ಟರ್ ಮಗ, ಯಾವ ಜಮೀನ್ದಾರ ಮಗನೂ ಅಲ್ಲ, ಏನೂ ಅಲ್ಲ. ನಾನೊಬ್ಬ ಮಿಡಿಲ್ ಕ್ಲಾಸ್ ಮಗ, ನಮ್ಮಪ್ಪ ಮೇಸ್ಟ್ರು, ಗೌರ್ಮೆಂಟ್ ಸ್ಕೂಲ್ ಮೇಸ್ಟ್ರು. ಐ ಜಸ್ಟ್ ನೋ ಹೌ ಟು ಪ್ಲೇ ವಿತ್ ಮನಿ. ದುಡ್ಡಲ್ಲಿ ಹಿಡ್ಕೊಂಡು ಹೆಂಗೆ ಆಟ ಆಡಬೇಕು, ಅದನ್ನು ಹೆಂಗೆ ರೊಟೇಷನ್ ಮಾಡಬೇಕು, ಅದ್ರಲ್ಲಿ ಲಾಭ ಹೆಂಗೆ ಮಾಡ್ಕೋಬೇಕು ನಂಗೆ ಚೆನ್ನಾಗಿ ಗೊತ್ತು. ಆ ಗೇಮ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ನನಗೆ ಈ ಕಡೆ ಕ್ರೇಜು ಆಯಿತು, ಅದನ್ನು ಮೇಂಟೈನ್ ಮಾಡೋಕ್ಕೆ ದುಡ್ಡು ಬಂತು, ಸಾಕು. ಫುಲ್ ಟೈಮ್ ಜಾಬು ಆಯಿತು. ಗ್ರೇಟ್ ಸರ್. ಇದು ಸುಮಾರು ಜನ ಬುದ್ಧಿವಂತರಿಗೆ ಗೊತ್ತಿರುತ್ತೆ, ಬಟ್ ಕೆಲವರು ಪಾಪ ಅರ್ಥ ಆಗಲ್ಲ ಇವ್ರು ಹೆಂಗ್ ಮಾಡ್ತಾರೆ ಅಂತ. ಎಲ್ಲ ನಮ್ಮ ಅಪ್ಪ ಕೊಡ್ತವ್ರೆ, ಇಲ್ಲ ನಮ್ಮ ಮಾವ ಕೊಡ್ತವ್ರೆ ಅನ್ಕೊಂಡ್ಬಿಡ್ತಾರೆ. ಇಂಥ ಇದಕ್ಕೆಲ್ಲ ಯಾರು ದೊಡ್ಡವ್ರು ಯಾರು ದುಡ್ಡು ಕೊಡಲ್ಲ. ಕೈ ಕಾಲು ಏಟ್ ಮಾಡ್ಕೊಳ್ಳೋ ಅಂತ ಯಾರಾದ್ರೂ ಕೊಡ್ತಾರ ದುಡ್ಡು? ಬೇಕಾದ್ರೆ ಒಂದು ಕಾರ್ ತಗೋ, ಬೈಕ್ ಬೇಡ ಅಷ್ಟೇ, ಒಂದಿನ ತಗೊಂಡೋಗೋ ಅಷ್ಟೇ.
ಸೊ ಈಗ ಎಷ್ಟು ಒಂದು ಬುಲೆಟು ಒಂದು ಇದೊಂದು BMW ಬೈಕು. ದೊಡ್ಡ ಬೈಕ್ ಅಂತ ಇವಾಗ ಇರೋದು ಇದೊಂದೇ. ಮುಂಚೆ 3-4 ದೊಡ್ಡ ಬೈಕ್ ಒಂದೇ ಸರಿ ಇಟ್ಕೊಂಡಿರ್ತಾ ಇದ್ದೆ ನಾನು. ಬಟ್ ಸ್ವಲ್ಪ ಹೌದು ಸರ್, ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ಬಿಡೋದು. ಲಾಸ್ಟ್ ಇಯರ್ ಪಾರ್ಕಿಂಗ್ ಸಮಸ್ಯೆ ಇರಲಿಲ್ಲ ನಮ್ಮ ಫ್ಲಾಟಲ್ಲಿ. ಈ ವರ್ಷ ಅಲಾಟ್ ಮಾಡ್ಬಿಟ್ರು ಎಲ್ಲ ಅಪಾರ್ಟ್ಮೆಂಟ್ಗೂ. ಅಲಾಟ್ ಮಾಡಿದ್ಮೇಲೆ ಏನಾಗೋಯ್ತು, ಈ ಪಾರ್ಕ್ ನೀನು ಇಲ್ಲೇ ನಿಲ್ಲಿಸ್ಬೇಕಷ್ಟೇ ನಿನ್ನ ಗಾಡಿಗಳನ್ನ, ನೀನು ಬೇರೆ ಎಲ್ಲೆಲ್ಲೋ ನಿಲ್ಸಂಗಿಲ್ಲ. ಹಂಗಾಗೋಯ್ತು ನನ್ಗೆ. ಇದು ನನ್ನ ಅಲಾಟ್ಮೆಂಟು, ಅದಕ್ಕೆ ತಾರ್ ಇಲ್ಲಿ ನಿಂತಿರುತ್ತೆ. 2 ವೀಲರ್ಸ್ ಪರವಾಗಿಲ್ಲ, ನೋಡ್ಕೊಂಡು ಜಾಗ ಎಲ್ಲಿದೆ ಅಲ್ಲಿ ನಿಲ್ಸ್ಕೋಬೋದು. ಕಾರ್ ಇಡೋ ಜಾಗದಲ್ಲಿ ನಿಲ್ಸಂಗಿಲ್ಲ ಅಷ್ಟೇ. ಸೊ ಪಾರ್ಕಿಂಗ್ ಪ್ರಾಬ್ಲಮ್ ಆದಮೇಲೆ ನಾನು ಮಲ್ಟಿಪಲ್ ಬೈಕ್ಸ್ ಇಟ್ಕೊಳ್ಳೋಕ್ಕೂ ಪ್ರಾಬ್ಲಮ್ ಆಗೋಯ್ತು. ಪ್ಲಸ್ ಸಾಕೋದು ಕಷ್ಟ ಆಗೋಯ್ತು ನನಗೆ ಒಂದು ಪಾಯಿಂಟಲ್ಲಿ. ಅದಕ್ಕೆ ಎಲ್ಲದಕ್ಕೂ ಸರ್ವಿಸ್ ಮಾಡೋ, ಎಲ್ಲದಕ್ಕೂ ಇನ್ಶೂರೆನ್ಸ್ ಮಾಡೋ, ಮೇಂಟೆನೆನ್ಸ್ ಜಾಸ್ತಿ ಆಗ್ಬಿಡೋದು. ಗಾಡಿಗಳು ಸುಮ್ಮನೆ ನಿಂತಿದ್ದಾವೆ, ನಾನೇನು ವಸೂಲು ಮಾಡ್ತಾ ಇಲ್ಲ ಅದರಿಂದ. ಯಾಕೆ ಇಷ್ಟೊಂದು ಬೈಕ್ಸ್ ಇಟ್ಕೋಬೇಕು ಅಂದ್ಬಿಟ್ಟು ಎಲ್ಲ ಕೊಟ್ಟು ಒಂದು ಬೈಕ್ ಇಟ್ಕೊಂಡಿದ್ದೀನಿ. ಸೊ ಇನ್ಮೇಲೆ ಇದೇ ಪಾಲಿಸಿ, ಒಂದು ಇಟ್ಕೋ, ಒಂದೇ ಇನ್ನೊಂದು ತಗೋ. ಹೌದು, ಒಂದು ಹಿಡ್ಕೊಂಡ್ರೆ ಬೆಸ್ಟ್ ಸರ್. ಮೇಂಟೈನ್ ಮಾಡೋಕೆ ಈಸಿ. ನಿಮ್ಮ ಲೈಫ್ನ ಎಷ್ಟು ಸಿಂಪಲ್ ಆಗಿ ಇಟ್ಕೊತೀರೋ ಅಷ್ಟು ನಿಮಗೆ ನೆಮ್ಮದಿ. ಇಲ್ಲಾಂದ್ರೆ ಟೆನ್ಷನ್ನು ಸಾರ್. ಗಾಡಿ ಕೆಳಗಡೆ ಹೆಚ್ಚು ಕಮ್ಮಿ 50-60 ಲಕ್ಷ ರೂಪಾಯಿ ಬೈಕ್ಗಳು ನಿಂತಿದ್ದಾವೆ. ನಾನೆಲ್ಲ ಆಚೆ ಹೋಗ್ಬೇಕು ಅಂದ್ರೂ ಒಂದು ಟೆನ್ಷನ್ನು. ಮತ್ತೆ ಅವಕ್ಕೆಲ್ಲ ಸರ್ವಿಸ್, ಎಲ್ಲದಕ್ಕೂ ಸರ್ವಿಸ್ ಮಾಡು, ಒರೆಸ್ಕೊಂಡು ಕೂತ್ಕೋ, ಎಲ್ಲದನ್ನು ವಾಶ್ ಮಾಡು. ಏನು ತಮಾಷೆನಾ? 3 ಬೈಕ್, ದೊಡ್ಡ ಬೈಕ್ಗಳೇ 3 ಇಟ್ಟಿದ್ದೆ ನಾನು. R1M, ಡುಕಾಟಿ, GSA 3 ಒಂದೇ ಸತಿ ಇಟ್ಟಿದ್ದೆ. ಒಂದೊಂದು ಗಾಡಿ ವ್ಯಾಲ್ಯೂನು 25 lakhs. ಹತ್ತತ್ರ 1 ಕೋಟಿ ರೂಪಾಯಿ ನಿಂತಿರೋದಕ್ಕೆ ಪಾರ್ಕಿಂಗಲ್ಲಿ. ಸೊ ಈ ಎಲ್ಲ ಬೈಕ್ಸ್ ಕಂಪೇರ್ ಮಾಡಿದ್ರೆ ನಮ್ಮ RS457ಗೆ ಅಪ್ಪರ್ ಹ್ಯಾಂಡ್ ಇರೋದು. ವೆಯ್ಟ್ ಕಮ್ಮಿ, ಪವರ್ ಜಾಸ್ತಿ, ಟಾರ್ಕ್ ಜಾಸ್ತಿ. ಬೈಕ್ ಕಂಪ್ನಿಯವರು ಅಥವಾ ಈ ಮೋಟರ್ ಕಂಪ್ನಿಯವರು ನಿಮಗೆ ಕಳಿಸಲ್ಲ ವೆಹಿಕಲ್ ರಿವ್ಯೂ ಮಾಡು. ಒಂದೊಂದ್ಸರಿ ಕಳಿಸ್ತಾರೆ. ಒಂದೊಂದ್ಸರಿ ನಾವೇನ್ ಮಾಡ್ತೀವಿ, ಫ್ರೆಂಡ್ಲಿ ಇದ್ದಾಗ ಶೋರೂಮ್ ಕಡೆಯಿಂದ ನಮಗೆ ವ್ಯೂವರ್ಸ್ ಇಂದ ಒಂದು ಡಿಮ್ಯಾಂಡ್ ಇರುತ್ತೆ. ಬ್ರದರ್, ಮಾರ್ಕೆಟಲ್ಲಿ ಹೊಸ ಬೈಕ್ ಬಂದಿದೆ, ಇದನ್ನ ರಿವ್ಯೂ ಮಾಡಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾರೆ ಕಮೆಂಟ್ ಸೆಕ್ಷನಲ್ಲಿ. ನಾವು ಆಗ ಏನು ಮಾಡ್ತೀವಿ, ಶೋರೂಮ್ ಅವ್ರ ಹತ್ರ ಮಾತಾಡ್ಕೊಂಡು, ಅಲ್ಲಿ ಸೇಲ್ಸ್ ಅಡ್ವೈಸರ್ಸ್ ಅವರೆಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ತಾರೆ. ಅವ್ರಿಗೆ ಫೋನ್ ಹೊಡ್ತೀವಿ, ಬ್ರದರ್ ಹಿಂಗೆ ಒಂದು ಟೆಸ್ಟ್ ರೈಡ್ ಬೇಕು ನನಗೆ, ಗಾಡಿ ಕಳಿಸ್ಕೊಡ್ತೀರಾ ಅಂತ. ಒಂದೊಂದ್ಸರಿ ಮನೆ ಹತ್ರಕ್ಕೂ ಕಳಿಸ್ಕೊಡ್ತಾರೆ, ಇಲ್ಲ ನಾನೇ ಶೋರೂಮ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಟೆಸ್ಟ್ ರೈಡ್ ಗಾಡಿ ಇಸ್ಕೊಂಡು ಟೆಸ್ಟ್ ಮಾಡಿ ವಿಡಿಯೋ ಮಾಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಡ್ತೀನಿ. ಆ ಥರ ಸೇಮ್ ನಿಮ್ಮ ಹೆಲ್ಮೆಟ್ ಹಾಕೊಂಡೋಗು, ಅಷ್ಟೇ, GoPro, ಒಂದು ಮೊಬೈಲ್. ಸೊ ಎಲ್ಲೇ ಹೋಗ್ಲಿ ನಿಮ್ಮ ಕಿಟ್ ರೆಡಿ. ಹೌದು, ಈಸಿ, ಪೋರ್ಟಬಲ್. ಅದರ ಮೋಟರ್ ಲಾಗ್. ಗ್ರೇಟ್ ಸರ್, ವೆರಿ ನೈಸ್. ಕದಾಗಿ ಇಲ್ಲಿ ಒಂದ್ಸಲ ಓಡಿಸಿ ನೋಡೋಣ. ನೀವು ಬನ್ನಿ ಸರ್. ನೀವು ಬನ್ನಿ, ನಮಗೆಲ್ಲ ಓಡಿಸೋಕ್ಕಾಗತ್ತೆ ಸರ್. ಇದನ್ನ ಓಡ್ಸೋಕೆ ಮುಂಚೆ ಇನ್ನೊಂದು ಗಾಡಿ ತೋರಿಸ್ಬಿಡ್ತೀನಿ. ಸೊ ನಾನು ಹೇಳ್ದೆ ನಿಮಗೆ, ಬೈಕ್ಸ್ ಎಲ್ಲ ಹಳೆ ಸ್ಟೋರಿ ಸರ್, ನೀವು 1 ವರ್ಷಕ್ಕೆ ಹಿಂದೆ ಬರಬೇಕಾಯ್ತು ಅಂತ. ಈ ವರ್ಷ ಬಂದಿದ್ದೀರಲ್ಲ, ಸೊ ಈ ವರ್ಷ ನಾನು ಅಪ್ಗ್ರೇಡ್ ಆಗಿದ್ದು. ಬನ್ನಿ. ಇದು ತಾನೆ ಯಾವ್ದು ಸರ್ ಬೆಂಕಿ ಇದು? ಈ ರಿಂಗ್ಸ್ ನೋಡಿ, ಹೇಳಿ ನೀವೇ ಯಾವ ಕಂಪ್ನಿ ಅಂತ. ಔಡಿ TT ಅಂತ. ಔಡಿ ಕಾರ್ ತೊಗೊಂಡ್ಬಿಟ್ಟಿದ್ದೀರಾ? ಹೌದು, 2 ಡೋರ್ ಸ್ಪೋರ್ಟ್ಸ್ ಕಾರ್. ವಾವ್, 2 ಡೋರ್ ಓನ್ಲಿ? 2 ಡೋರ್ ಅಷ್ಟೇ. ಬನ್ನಿ ಕುತ್ಕೊಂಬನ್ನಿ. ಇದನ್ನ ತಗೊಂಡು 3 months ಆಯ್ತು. ಈಗ ಹಿಂದೆ ಕುತ್ಕೊಳಕ್ ಆಗಲ್ಲ, ಇದರಲ್ಲಿ ಚಾನ್ಸೇ ಇಲ್ಲ. ಬರೀ ಚಿಕ್ಕ ಮಕ್ಳು ಹೋಗ್ಬೋದು, ಅದೂ ಕಷ್ಟನೇ ಅವ್ರಿಗೆ. ಇದು ಇಬ್ಬರು ಕುತ್ಕೊಳಕ್ ಅಷ್ಟೇ ಇರೋದ್ಕ. ಹೌದಾ, ಸರಿ ಆಯ್ತು. ನನ್ನ ಕ್ಯಾಮ್ರಾ ಬಂದ್ಬಿಟ್ಟು ನಾನೇ ಕ್ಯಾಮ್ರಾ ಎತ್ತಾಕೊಂಡು ಹೋಗ್ಬಿಡ್ತೀನಿ. ಇಲ್ಲೇ ಬನ್ನಿ, ವಿಂಡೋ ಡೌನ್ ಮಾಡ್ತೀನಿ ನಾನು, ಅವಾಗ ಕಾಣಿಸುತ್ತೆ. ಸಾಕಾಗಿದೆ. ಔಡಿ TT ಅಂತ. ಔಡಿ TT ಅಂದ್ರೆ ನಮ್ಮ ಟೆಂಪೋ ಟ್ರಾವೆಲರ್ ಒಂದೇ. ಜನನು ಫಸ್ಟ್ ಹಂಗೆ ಹೇಳಿದ್ರು, ಬ್ರದರ್ ಏನು TT ಅಂದ್ರೆ ಟೆಂಪೋ ಟ್ರಾವೆಲರ್ ಅಂತ. ಅಲ್ಲ ಕಣ್ರಪ್ಪ, ಅದು ಟೂರಿಸ್ಟ್ ಟ್ರೋಫಿ ಅಂತ ಅಂದೆ. ಟೂರಿಸ್ಟ್ ಟ್ರೋಫಿ ಅಂತ ಗಾಡಿ ಹೆಸರು. ಓಕೆ. ಔಡಿ TT ನಮ್ಮ ದೀಪಕ್ ಗಾಡಿ. ಇದು ಯಾವಾಗ ತೊಗೊಂಡ್ರಿ? ಇದು 3 months ಬ್ಯಾಕ್. 3 ತಿಂಗಳಿಂದ ತೊಗೊಂಡಿದ್ದು ಸರ್. ಏನು ಸೀಟ್ ಊದ್ಕೊತಾ ಇದೆ? ಬೆನ್ನಿಗೆ ಸಪೋರ್ಟ್ ಕೊಡ್ತಾ ಇದೆಯಲ್ಲ, ಅದು ಏರ್ ಪಂಪ್. ಅದು ನಿಮ್ಮ ಬ್ಯಾಕ್ಗೆ ಸ್ಟ್ರೈನ್ ಆಗಬಾರ್ದು ಅಂದ್ಬಿಟ್ಟು ಒಂದು ಸಪೋರ್ಟ್ ಕೊಡುತ್ತೆ. ಅದು ನೀವೇ ಬಟನ್ ಒತ್ತಿದ್ದೀರಾ ಅದಕ್ಕೆ? ಏನಿಲ್ಲ, ಅದು ಕುತ್ಕೊಂಡಿದ ತಕ್ಷಣ ನಿಮ್ಮ ಪ್ರೆಷರ್ ಪಾಯಿಂಟ್ ಎಲ್ಲಿದೆ ನೋಡ್ಕೊಂಡು ಅದೇ ಒತ್ತು ಕೊಡುತ್ತೆ. ಆ ಥರ ಗಾಡಿ ಅದು. ಈ ನಾವು ಗಾಡಿಯಲ್ಲಿ ನೋಡ್ತೀವಿ ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ, ಆಪರೇಷನ್ ಡೈಮಂಡ್ ರಾಕೆಟ್, ಜೈಡರ್ ಬಲೆ ಸಿನಿಮಾದಲ್ಲಿ ಅಣ್ಣವ್ರು ಹಿಂಗೆ ಓದ್ತೀರಿ, ಹಿಂಗೆ ಬುಲೆಟ್ ಡಿಂಗ್ ಡಿಂಗ್ ಅಂತ ಹೋಗ್ತಾ ಇದ್ದಾರೆ. ಹೌದು, ಆ ಥರನೇ ಗಾಡಿ. ಆನ್ ಮಾಡಿದ್ರು ಹಂಗೆ ಕೇಳಿಸುತ್ತೆ ಸೌಂಡ್. ಇದು ಸೀಟ್ ಬೆಲ್ಟ್ ಹಾಕೊಂಡೋಣ? ಇಲ್ಲ, ಏನು ಬೇಡ. ಇದು ಆನ್ ಮಾಡಿದಾಗ ವಾರ್ಮ್ ಅಪ್ ಆಗುತ್ತೆ ಒಂದು 20 seconds. ಆಮೇಲೆ ಓಡ್ಸೋಕೆ ಸ್ಟಾರ್ಟ್ ಮಾಡ್ಬೋದು. ಆನ್ ಮಾಡ್ತಾ ಇದ್ದಂಗೆ ಓಡ್ಸೋಕ್ಕಾಗಲ್ಲ, ಹೋಗಲ್ಲ. ಇಂಜಿನ್ ವಾರ್ಮ್ ಆಗಬೇಕು. ಗಾಡಿ ಹೋಗುತ್ತೆ, ಬಟ್ ಈ ಥರ ರೈಸ್ ಆಗಿ ಇಟ್ಕೊಂಡಿರುತ್ತೆ ಅದು ಒಂಥರ. ಇದು ಇವಾಗ ನೋಡಿ, ಅದು 20 seconds ಆದಮೇಲೆ ಅದೇ ಡೌನ್ ಆಗ್ಬಿಡುತ್ತೆ. ಈ ಸೌಂಡ್ ಇರಲ್ಲ. ಶುರುವಾದ 20 ಸೆಕೆಂಡ್ ಮಾತ್ರ ಈ ಸೌಂಡ್ ಇರುತ್ತೆ. ಆಮೇಲೆ ಆಕ್ಸಿಲೇಟರ್ ತುಳಿದ್ರೆ ಬರೋ ಸೌಂಡು. ಇವಾಗ ಡೌನ್ ಆಗುತ್ತೆ, ನಾನು ತೋರಿಸ್ತೀನಿ. ಇದಾಯ್ತು ನೋಡಿ, ಫುಲ್ ಸೈಲೆಂಟ್ ಆಗ್ಬಿಡ್ತೀವಿ ಕಲಿ. ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್.
ಎಲ್ಲ ಸ್ಪೋರ್ಟ್ಸ್ ಕಾರು ಪೆಟ್ರೋಲೇ ಬರೋದು, ಡೀಸೆಲ್ ಬರಲ್ಲ. ಸ್ಪೋರ್ಟ್ಸ್ ಕಾರ್ ಇಸ್ ಆಲ್ವೇಸ್ ಪೆಟ್ರೋಲ್ ಪರ್ಫಾರ್ಮೆನ್ಸ್ಗೆ. ಓಕೆ, ನುಗ್ಬೇಕಲ್ಲ ಅದು. ಡೀಸೆಲ್ ಅಲ್ಲಿ ಲ್ಯಾಗ್ ಆಗುತ್ತೆ, ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ. ಅದು ಲೋಡ್ ಎಳಿಯೋಕ್ಕೆ ಮಾತ್ರ ಡೀಸೆಲ್ ಇಂಜಿನ್ಸ್ ಮಾಡೋದು. ಪೆಟ್ರೋಲ್ ಯಾವತ್ತಿದ್ರು ಪರ್ಫಾರ್ಮೆನ್ಸ್ ಫಾರ್ ಸ್ಪೀಡ್, ಇನ್ಸ್ಟೆಂಟ್ ಎಂಗೇಜ್ಮೆಂಟ್ ಇರುತ್ತೆ. ರೈಸ್. ಹೌದು. ಓಕೆ, ಅಲ್ಲಿ ಬೆಂಕಿ ಬರುತ್ತಾ? ಇರಿ, ಮೋಡ್ಸ್ ಇದೆ ಇದರಲ್ಲೂ. ಹಾಂ, ಓ ಮೈ ಗಾಡ್, ಇದು ಹೋಗೋದ ಹೆಂಗ? ಇದು ನಾನು ತುಳಿದ್ರೆ ಭಯ ಪಡ್ಕೊಂಡ್ಬಿಡ್ತೀರ ನೀವು, ಅಷ್ಟು ಭಯ ಆಗೈತೆ. ಇದಲ್ಲ, ಇದೇನೂ ಅಲ್ಲ. ಇದೇನು ಅಲ್ಲ, ರೋಡಲ್ಲಿ ಹೋಗ್ತಾ ಇದ್ರೆ ಇದ್ರದ್ದು ಗೊತ್ತಾಗದು ನಿಮಗೆ ಏನಕ್ಕೆ ಈ ಗಾಡಿ ಹಿಂಗಿದೆ ಅಂತ. ಪವರ್ ಸರ್ 400 horsepower ಗಾಡಿ ಇದು. 400 ಕುದುರೆಗಳು ಬಲ ಇದೆ. ಹೌದು, 400 ಕುದುರೆಗಳು ಇದೆ ಒಳಗಡೆ. ಹೌದು. ವೆಯ್ಟ್ ತುಂಬ ಕಮ್ಮಿ, ನಾರ್ಮಲ್ ಕಾರ್ಗಿನ 400-500 kg ಕಮ್ಮಿ. ಯಾಕಂದರೆ 1300 kg ಬರುತ್ತೆ ಕಾರು. ಎಲ್ಲ ಕಾರ್ಸು 1700 kg ಬರುತ್ತೆ. ಇದು ವೆಯ್ಟ್ ಕಮ್ಮಿ, ಪವರ್ ಜಾಸ್ತಿ ಹಂಗೆ ಕೊಟ್ಟಿದ್ದಾನೆ ಇದಕ್ಕೆ. ಸೊ ನುಗ್ಗುತ್ತೆ ಸರಿಯಾಗಿ. ಮ್ಯಾಕ್ಸಿಮಮ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ? 300ವರೆಗೂ ಹೋಗ್ಬೋದು ಇದರಲ್ಲಿ. 300 ಹೋಗ್ಬೋದು. 250 ಈಸಿಯಾಗಿ ಓಡೋಗುತ್ತೆ. ರೋಡ್ ಇದ್ರೆ 300 ಹೋಗುತ್ತೆ. ಅಂದರೆ ಇಲ್ಲಿಂದ ಬಿಜಾಪುರ 2 hours ಅಷ್ಟೇ. ರೋಡ್ ಚೆನ್ನಾಗಿದ್ರೆ, ಇದಕ್ಕೆ ರೋಡ್ ಚೆನ್ನಾಗಿರ್ಬೇಕು, ಮೈನ್ ಅದೇ ಪ್ರಾಬ್ಲಮ್ ಇದೆ. ಉದಾಹರಣೆ NH4 ಇದೆ ಚಿತ್ರದುರ್ಗ ಹೈವೇ. ಹೌದು. ಅಲ್ಲಿ ಎಷ್ಟರಲ್ಲಿ ಹೋಗ್ತೀರಾ? ಹೇಳ್ದಲ್ಲ 130 ಸ್ಟಾರ್ಟಿಂಗಲ್ಲಿ. ನಮ್ಮದು 1 ಇರಲ್ಲ, 2 ಇರುತ್ತೆ ಅಷ್ಟೇ. ನೀವು ಹೋಗಿರೋ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಯಾವುದು? ಈ ಕಾರಲ್ಲ, ಈ ಕಾರ್ ತೊಗೊಂಡಾಗಿಂದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಎಲ್ಲ ಹೋಗಿಲ್ಲ. ಹಬ್ಬ ಅಂದರೆ ಒಂದು ಈ ಆಂಧ್ರ ಸೈಡು ಏರ್ಪೋರ್ಟ್ ರೋಡ್ ಇದೆಯಲ್ಲ, ಹೈದರಾಬಾದ್ ಆ ಸೈಡೆಲ್ಲ ಹೋಗಿದ್ದೀವಿ. ದಾಬಾಸ್ಪೇಟೆ ಗಂಟ ಹೋಗಿದ್ದೀವಿ. ಎಷ್ಟೊತ್ತಲ್ಲಿ ಹೋಗ್ತೀರಾ? ಅರ್ಧ ಗಂಟೆ ಅಷ್ಟೇ. ದಾಬಾಸ್ಪೇಟೆ ಎಷ್ಟು ಗಂಟೆ? ಎಷ್ಟು ಅವ್ರು ನಮಗೆ? ದಾಬಾಸ್ಪೇಟೆ ಇಲ್ಲಿಂದ ಹೊಸಕೋಟೆ ಹೈವೇ ಹೋಗಕ್ಕೆ ಟೈಮ್ ಆಗುತ್ತೆ, ಸಿಟಿ ಒಂದು 40 ನಿಮಿಷ. ಅಲ್ಲಿಂದ ದಾಬಾಸ್ಪೇಟೆಗೆ ಹೋಗಕ್ಕೆ ಒಂದು 20-30 ನಿಮಿಷ ಸಾಕು. ದಾಬಾಸ್ಪೇಟೆಗೆ ಅಷ್ಟೇ. ನಾವು 2 hour ಹೋಗ್ತೀವಿ ಸರ್ ಹೇಳ್ಕೊಂಡು. ಈ ಕಾರ್ ಕೆಪಾಸಿಟಿ ಹಂಗೆ. ಇಸ್ ಇಟ್ ಸೇಫ್ ಆಲ್ಸೋ? ಇಟ್ಸ್ ಕಂಪ್ಲೀಟ್ಲಿ ಸೇಫ್. ಯಾಕಂದರೆ ಇದರಲ್ಲಿ 4 ವೀಲ್ಗೂ ಪವರ್ ಇರುತ್ತೆ, ಟ್ರಾಕ್ಷನ್ ಕಳ್ಕೊಳ್ಳಲ್ಲ ಎಲ್ಲೂ. ಓಕೆ. ಕ್ವಾಟ್ರೋ ಅಂತ ಕರೀತಾರೆ ನೋಡಿ, ಇಲ್ಲಿದೆ ಕ್ವಾಟ್ರೋ. ಕ್ವಾಟ್ರೋ ಅಂತ ಬರ್ತದೆ. 4 ವೀಲ್ಸ್ಗೂ ಪವರ್. ಓಕೆ. ಸೊ ಎಲ್ಲ 4 ವೀಲ್ಸ್ಗೂ ಡಿಸ್ಕ್ ಬ್ರೇಕ್ಸ್ ಇರುತ್ತೆ, ಬಿಗ್ ಬ್ರೇಕ್ಸ್ ಇರುತ್ತೆ. ಕಂಟ್ರೋಲ್ ಇಮ್ಮಿಡಿಯೇಟ್ ಆಗಿ ಬರುತ್ತೆ. ಕಾರ್ ಡೌನ್ ಇರೋದ್ರಿಂದ ನಿಮಗೆಲ್ಲೂ ಟರ್ನಿಂಗಲ್ಲಿ ಅಥವಾ ಈ ಟಾಪಲ್ಲಿ ಆಗೋದು ಆ ಥರ ಸೀನೇ ಬರಲ್ಲ. ಇದರಲ್ಲಿ ಕಚ್ಕೊಂಡಿರುತ್ತೆ ನೆಲಕ್ಕೆ ಯಾವಾಗಲೂ. ಸೊ ಹಿಂದೆ ಸ್ಪಾಯ್ಲರ್ ಇದೆ ನೋಡಿ, ಹೌದು, ಹಿಂದೆ ಹಿಂಗೆ ಕಾಣಿಸ್ತಾ ಇದೆಯಲ್ಲ. ಸೊ ಅದನ್ನ ಕಾರ್ನ ಒಟ್ಟಿಡ್ಕೊಳ್ಳುತ್ತೆ ಕೆಳಗೆ. ಓ, ಅದು ಕೊಟ್ಟಿರೋದು ಅದು. ಸುಮ್ಮನೆ ಲುಕ್ಗೆ ಡಿಸೈನ್ಗೆಲ್ಲ ಅದು. ಡಿಸೈನ್ಗೂ ಪ್ಲಸ್ ಫಂಕ್ಷನಲ್ಲು. ಗ್ರೇಟ್. ಡೌನ್ ಫೋರ್ಸ್ ಆ್ಯಡ್ ಮಾಡುತ್ತೆ. ಓಕೆ. ಇದು ಯಾವಾಗ? 2 weeks ಆಯ್ತಾ? 2 months ಆಯ್ತು ತಗೊಂಡು. 2 months? 2 ಅಲ್ಲ, 3 months ಮೇಲೆ ಆಯ್ತು ಈಗ. 3 ತಿಂಗಳು. ಎಷ್ಟು? ವಾಟ್ ಇಸ್ ದ ಕಾಸ್ಟ್? ಸೊ ಇದು ಹೊಸದು ನಿಮಗೆ ಆಲ್ಮೋಸ್ಟ್ 75 lakhs ಬರೀ ಕಾರೇ ಇದೆ. ಬಟ್ ಕಾರ್ ನೀವು ತೊಗೊಂಡ್ರೆ ಹಿಂಗಿರಲ್ಲ, ಈ ಸೌಂಡ್ ಗಿಂಡೆಲ್ಲ ಕೇಳಿಸ್ಕೊಂಡ್ರಲ್ಲ ಹಿಂಗಿರಲ್ಲ. ಇದೆಲ್ಲ ಇವರು ಎಕ್ಸಾಸ್ಟು ಮೇಲೆ ಟ್ಯೂನಿಂಗು, ರೇಸ್ ಸೆಟಪ್ ಮಾಡಿರೋ ಕಾರ್ ಇದು. ಆ ಸ್ಪಾಯ್ಲರು ಇರಲ್ಲ. ಬರೀ ಕಂಪ್ನಿಲಿ ಶೋರೂಮ್ ಕಾರ್ ತೊಗೊಂಡ್ರೆ ಇವ್ಯಾವು ಇರಲ್ಲ. ಸ್ಟಾಕು 230 horsepower ಇರುತ್ತೆ ಅಷ್ಟೇ. ಇವ್ರು ಇದನ್ನ 400 ಮಾಡಿರೋದು. ಬಟ್ ಇಟ್ ಇಸ್ ಅಲೌಡ್? ಇಟ್ಸ್ ಅಲೌಡ್ ಆಸ್ ಲಾಂಗ್ ಆಸ್ ಇದು ಕರ್ನಾಟಕ ಗಾಡಿನೇ. ಸೊ ಕಾಂಪಿಟೇಷನ್ ಯೂಸ್ಗೆ ಆ ಥರ ಮಾಡ್ಕೊತಾರೆ. ಓಕೆ. ಬಟ್ ಇದು ಯಾರೋ ಒಬ್ಬ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಲೈಕ್ ನನ್ನ ಡೈಲಿ ಪರ್ಪಸ್ ಯಾರೋ ಯೂಸ್ ಮಾಡ್ಬೋದು, ಕ್ರೇಜ್ ಇರೋನು ಯಾರೋ ಒಬ್ಬ ಮಾಡ್ಬೋದು, ಡೈಲಿ ಯೂಸು ಮಾಡ್ಬೋದು. ಸಿ ಇದು ಆಸ್ ಲಾಂಗ್ ಆಸ್ ನೀವು ತುಳಿಯೋವರೆಗೂ ಸೌಂಡ್ ಏನು ಬರಲ್ಲ, ಹಿಂಗಿರುತ್ತೆ. ಆರಾಮಾಗಿ ಸಿಟಿಲಿ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ಬಟ್ ಜಾಸ್ತಿ ಪೆಟ್ರೋಲ್ ಕುಡಿದ್ಬಿಡುತ್ತೆ. 5 ಕೊಡೋದು ಮೈಲೇಜು. 5 ಪೆಟ್ರೋಲು ಆರಾಮಾಗಿ ಹೋಗ್ತೀರಾ ಅಂದರೆ ಒಂದು 7-8 ಅಷ್ಟೇ. ಓಕೆ, ಗ್ರೇಟ್ ಸರ್. ಸೊ ರೇಸ್ ಕಾರ್ ಇದೆ? ಹಾಂ, ರೇಸ್ ಕಾರ್, ಸ್ಪೋರ್ಟ್ಸ್ ಕಾರ್ ಅಂತಾರೆ. ಸ್ಪೋರ್ಟ್ಸ್ ಕಾರ್, ಗ್ರೇಟ್. ಸೇಮ್ 5 gears? 6 ಆಟೋಮೆಟಿಕ್. 6 ವಿತ್ ಆಟೋಮೆಟಿಕ್. ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಇದೆ, ಕೈಯಲ್ಲೂ ಶಿಫ್ಟ್ ಮಾಡ್ಕೋಬೋದು. ಗೇರ್ ಡೌನ್ ಮಾಡೋದು ಅಪ್ ಮಾಡೋದು ಬಟನ್ಸ್ ಅಲ್ಲಿ ಇರುತ್ತೆ. ಬಟನ್ನಲ್ಲಿ ಇದೆ. ಓಕೆ. ಓಕೆ. ಸೇಮ್ ಕ್ಲಚ್, ಬ್ರೇಕ್, ಎಕ್ಸಿಲೇಟರ್? ಕ್ಲಚ್ ಇಲ್ಲ, ಓನ್ಲಿ ಬ್ರೇಕ್, ಆಕ್ಸಿಲೇಟರ್ ಆಟೋಮೆಟಿಕ್ ಅಲ್ಲ. ಆಟೋಮೆಟಿಕ್. ಓಕೆ, ಗ್ರೇಟ್. ಸೊ ಎಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಇದರಲ್ಲಿ? ನಮ್ಮೂರಿಗೆ ತೊಗೊಳೋಣ ಅಂತ ನೆಕ್ಸ್ಟ್ ಪ್ಲಾನ್ ಇರೋದು. ಯಾವ ಊರಿಗೆ? ಎರಗನಾಳು ಅಂತ ಚಿಕ್ಕಹಳ್ಳಿ, ನ್ಯಾಮತಿ ಹತ್ರ ಬರುತ್ತೆ. ನ್ಯಾಮತಿ ಹೊನ್ನಾಳಿ. ಹಾಂ, ನ್ಯಾಮತಿ ಹೊನ್ನಾಳಿ. ವೆರಿ ಗುಡ್. ಅಲ್ಲೇ ನಿಯರ್ ಬೈ. ಸಖತ್ತಾಗಿದೆ. ಇದೊಂದು ರೈಡ್ ಹೋಗಿ ತೋರಿಸಿ ನೀವೇ. ಹೋಗೋಣ ಬನ್ನಿ. ಹೋಗೋಣ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.